ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಚನ್ನರಾಯಪಟ್ಟಣ ದೇವನಹಳ್ಳಿ ತಾಲೂಕಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ 2026 ರಿಂದ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯ ದಿನಾಂಕ 22/3/2026 ರಂದು ಭಾನುವಾರ ನಡೆಯಲಿದ್ದು, ಇಂದು 13/3/2026 ಶುಕ್ರವಾರದಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ 12 ಮಂದಿ ಅಭ್ಯರ್ಥಿಗಳು ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿತರು 11 ಮಂದಿ ಅಭ್ಯರ್ಥಿಗಳು ಒಟ್ಟು 23 ಮಂದಿ ರಿಟರ್ನಿಂಗ್ ಅಧಿಕಾರಿ ವಿ ಶಿವಕುಮಾರ್ ಅವರಿಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ 2026 ರಿಂದ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯ ದಿನಾಂಕ 22/3/2026 ರಂದು ಭಾನುವಾರ ಚನ್ನರಾಯಪಟ್ಟಣ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆ ತನಕ ನಡೆಯಲಿದೆ ಅಂತ ಹೇಳಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣ ಸ್ವಾಮಿರವರು ಮಾಹಿತಿಯನ್ನ ನೀಡಿದ್ರು. ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಾಲಂ 28A/2 ರಂತೆ ಸಂಘದ ಆಡಳಿತ ಮಂಡಳಿಗೆ ಒಟ್ಟು 13 ಸ್ಥಾನಗಳು ಇದ್ದು, ಈ ಪೈಕಿ 12 ನಿರ್ದೇಶಕರನ್ನ ಚುನಾಯಿಸಬೇಕಾಗಿರುತ್ತದೆ. ವಿವರಗಳು: 1A ವರ್ಗ ಸಾಲಗಾರರ ಕ್ಷೇತ್ರದಿಂದ ಸಾಮಾನ್ಯ 5 ಸ್ಥಾನಗಳು, ಪರಿಶಿಷ್ಟ ಜಾತಿ ಮೀಸಲು 1 ಸ್ಥಾನ, ಪರಿಶಿಷ್ಟ ಪಂಗಡ ಮೀಸಲು 1 ಸ್ಥಾನ, ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು 1 ಸ್ಥಾನ, ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು 1 ಸ್ಥಾನ, ಮಹಿಳಾ ಮೀಸಲು 2 ಸ್ಥಾನಗಳು, 2 ಸಾಲಗಾರರಲ್ಲದ ಕ್ಷೇತ್ರದಿಂದ 1 ಸ್ಥಾನ. ಒಟ್ಟು ಚುನಾಯಿತ ಸ್ಥಾನಗಳು 12. ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಚುನಾವಣೆಗೆ ಚನ್ನರಾಯಪಟ್ಟಣ ಹಾಗೂ ಐಬಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘದ ಷೇರುದಾರರು ಮಾತ್ರ ಮತ ಚಲಾಯಿಸಲು ಹಾಗೂ ಸ್ಪರ್ಧೆಯನ್ನು ಮಾಡಲು ಅವಕಾಶ ಇದೆ. ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ 2026 ರಿಂದ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯ ದಿನಾಂಕ 22/3/2026 ರಂದು ನಡೆಯುವಂತಹ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಿದ ಡಿಎಂ ನಾರಾಯಣಸ್ವಾಮಿ, ಎಂ ಬಾಬು, ಸಿಎನ್ ಗಣೇಶ್, ಎಚ್ಆರ್ ಮುರಳಿ, ಸಿಎಂ ವಸಂತಿ, ತಿಮ್ಮೇಗೌಡ, ಪಿಳ್ಳೇಗೌಡ, ಎಂ ವೆಂಕಟೇಶ್, ಚಂದ್ರಶೇಖರ್, ಮುನಿರಾಜು, ಸಿಎಸ್ ಲಕ್ಷ್ಮೀನಾರಾಯಣ್, ರಾಜೇಶ್ವರಿ ರವರುಗಳು ರಿಟರ್ನಿಂಗ್ ಅಧಿಕಾರಿ ವಿ ಶಿವಕುಮಾರ್ ಅವರಿಗೆ ನಾಮಪತ್ರಗಳನ್ನ ಸಲ್ಲಿಕೆಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಬಿ ರಾಜಣ್ಣರವರು ಮಾತನಾಡಿದರು. ಪ್ರಪ್ರಥಮವಾಗಿ ನಮ್ಮವರೆಲ್ಲ ಕಾಂಗ್ರೆಸ್ನವರು ಮುಖಂಡರುಗಳೆಲ್ಲ ಸೇರಿ ಮಾತಾಡಿ ಅರ್ಜಿಗಳನ್ನ ಹಾಕಿಸ್ತಾ ಇದ್ದಾರೆ. ಚನ್ನರಾಯಪಟ್ಟಣ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಿಗದಿಯಾಗಿದೆ. ಈ ಸಂದರ್ಭದಲ್ಲೂ ಕೂಡ ಹಿಂದೆ ಇದ್ದಂತರು ನಮ್ಮ ಆಡಳಿತ ಮಂಡಳಿಯವರು ಬಹಳ ಚೆನ್ನಾಗಿ ನಡೆಸ್ಕೊಂಡ್ಬಂದು ಕಟ್ಟಡ ಮತ್ತೊಂದೆಲ್ಲ ಕೂಡ ಕಟ್ಕೊಟ್ಟಿದ್ದಾರೆ. ಈಗ ಕೂಡ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗಿದೆ. ಕ್ಯಾಂಡಿಡೇಟ್ಗಳನ್ನ ನಮ್ಮ ಪಕ್ಷದ ಪರವಾಗಿ ಕೂಡ ನಮ್ಮ ಮುಖಂಡರುಗಳೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ. ಇನ್ನ 2 ದಿನ ಟೈಮ್ ಇದೆ. ಈ ದೃಷ್ಟಿಯಿಂದ ಈಗ ಈ ಸಹಕಾರ ಸಂಘನೂ ಕೂಡ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಪಂಚಾಯತಿ ಒಂದು ಸಹಕಾರ ಸಂಘ ಕೊಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನ ಆಗಿದೆ. ಆದ್ರೂ ಕೂಡ ಈ ಪಂಚಾಯತಿಯಲ್ಲಿ 2 ಪಂಚಾಯತಿ ಸೇರೋದ್ರಿಂದ ಇವರೆಲ್ಲ ಒಟ್ಟಾಗಿ ಇದ್ಕೊಂಡು ನಾವು ಈ ಸಂಘನ ಬಹಳ ಚೆನ್ನಾಗಿ ಕಟ್ಕೊಂಡ್ ಬಂದಿದ್ದೀರಿ. ರೈತರು ಕೂಡ ಬಹಳಷ್ಟು ಸಹಾಯ ಆಗಿದೆ. ಈ ಸಂಘನ ನಾವು ಇನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವರೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ನಮ್ಮ ವೆಂಕಟೇಶಪ್ಪನವರು, ಮುಖಿಷ್ಟಪ್ಪನವರು, ಬಾಬು ಅವರು, ತಮ್ಮೇಗೌಡನು, ಅಶ್ವಥನ್ನು, ವಸಂತು, ಪಿಳ್ಳೇಗೌಡನು, ಗಣೇಶ್, ಚಂದ್ರನು, ಮುರಳಿ, ನಟರಾಜನು, ನಮ್ಮ ರಂಗಣ್ಣ, ವೆಂಕಟರಾಯಪ್ಪನು ಎಲ್ಲ ಕೂಡ ನಮ್ಮ ಮುಖಂಡರಿಗೆಲ್ಲ ಕೂಡ ಇಲ್ಲಿ ಸೇರಿದ್ದೀರಿ. ಇವರೆಲ್ಲ ಕೂಡ ಸಹಕರಿಸಿ ಈ ಸಲ ಚುನಾವಣೆಯಲ್ಲಿ ನಾವೆಲ್ಲ ಗೆಲ್ಲೇಬೇಕಾಗ್ತದೆ. ಕಾಡೆ ಅಂದ್ರೆ ಸರ್ಕಾರ ಇದೆ, ನಮ್ಮ ಮಂತ್ರಿಗಳಿದ್ದಾರೆ. ಈಗ ಆ ಕಡೆಯಿಂದನೂ ಕೂಡ ನಮ್ಗೆ ಹೆಚ್ಚಿನ ಅನುದಾನ ಕೂಡ ಬರ್ತಾ ಇರೋದ್ರಿಂದ ನಾವು ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿ ಈಗಾಗಲೇ ಅರ್ಜಿಗಳು ಹಾಕಿದ್ವಿ. ನಂತರ ನೋಡೋಣ, ವಿತ್ಡ್ರಾವಲ್ ಟೈಮಲ್ಲಿ ಏನೇನು ಸಂದರ್ಭ ಬರ್ತದೆ, ಅವಕಾಶಗಳು ಬರ್ತವೆ, ಅದನ್ನು ಯೋಚನೆ ಮಾಡಿ ಆಮೇಲೆ ತೀರ್ಮಾನ ತಗೊಂತಾರೆ. ಈಗಿರ್ತಕ್ಕಂಥ ಇಂದಿನ ಬಾಡಿವರು ಕೂಡ ಬಹಳ
ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ನಮ್ಮ MD ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ನಮ್ಮ ಜಿಲ್ಲಾ ಡಿಸ್ಟ್ರಿಕ್ಟ್ DR ಆಫೀಸಿಂದ ಕೂಡ ಬಂದಿರ್ತಕ್ಕಂಥ ಎಲೆಕ್ಷನ್ ಆಫೀಸರ್ ನಮ್ಮ ಶಿವಕುಮಾರ್ ಇರ್ಬೋದು, ಇವರೆಲ್ಲ ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಈ ಚುನಾವಣೆ ಒಳ್ಳೇದಾಗ್ತದೆ, ನಮ್ಮ ಮಂತ್ರಿಗಳಿಗೂ ಹೆಸರು ಬರ್ತದೆ. ಅದ್ರ ಜೊತೆಯಲ್ಲಿ ಕೂಡ ನಮ್ಮ ವೆಂಕಟೇಶಪ್ಪನವರು ಇನ್ನು ಮುಖಂಡರಿಗೆ ಸೇರಿ ಜವಾಬ್ದಾರಿ ತಗೊಂಡು ಮಾಡಿ ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಅಲ್ಲ 2 ಒಂದು ಹಾಕಲ್ಲಿ 4 ಒಂದು ಹಾಕಲ್ಲಿ ಏನಾಗಲ್ಲ. ಜನಗಳ ಒಂದು ಆಶೀರ್ವಾದ, ಜನ ಅಭಿಪ್ರಾಯ, ಈಗಾಗಲೇ ಒಳ್ಳೆ ಕೆಲಸ ಮಾಡಿದಿರಿ. ಈ ಕೆಲಸ ಮಾಡಿರೋದ್ರಿಂದ ಜನ ತೀರ್ಮಾನ ತಗೊಂತಾರೆ. ಅದನ್ನ ಸರ್ಕಾರ ಇದೆ, ಜನ ತೀರ್ಮಾನ ತಗೊಂತಾರೆ. ಸರ್ಕಾರ ಇರೋದ್ರಿಂದ ಮತ್ತೆ ಈ ಕಡೆ ನಮ್ಮ ಮಂತ್ರಿಗಳು ಇರೋದ್ರಿಂದ ಯಾರಿದ್ರೆ ಸರಿ, ಯಾರು ಹಿಂದೆಯಿಂದ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನೋಡಿದ್ದಾರೆ. ಹಿಂದಿನ ದಿನಗಳಲ್ಲಿ ಕೂಡ ಅವ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರೇನ್ ಮಾಡಿದ್ದಾರೆ, ಇವರು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ ಅಂತೇಳಿ ಅವ್ರಿಗೂ ಗೊತ್ತಿರ್ತದೆ. ನಮ್ಮ ಸಮಯದಿಂದ 4 ಕೋಟಿ ಚಿಲ್ಲರೆ ಕೆಜಿ ಸಾಲ ಈಗಾಗಲೇ ಕೂಡ ಸುಮಾರು 15 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಇಲ್ಲಿ 16 ಕೋಟಿ ಟ್ರಾನ್ಸಾಕ್ಷನ್ ಕೂಡ ನಡೀತಾ ಇರೋದ್ರಿಂದ ಈ ಸಂಘ ಬಹಳ ಎತ್ತರಕ್ಕೆ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೇದಾಗ್ತದೆ ಅಂತೇಳಿ ಈಗಾಗಲೇ ಜವಾಬ್ದಾರಿ ತಗೊಂಡು ಮಾಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ, ನಮ್ಮ ಈ ಸಂಸ್ಥೆನ ನಮ್ಮವ್ರ ಕೈಲಿ ಉಳಿಸೋಣ ಅಂತೇಳಿ ನಮ್ಮ ಈ ಮುಖಾಂತರ ತಮ್ಮ ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಜಯಪುರ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದಿನ್ನೂರು ವೆಂಕಟೇಶ್ ಅವರು ಸಹ ಮಾತನಾಡಿದರು. ಈ ಒಂದು ಸೊಸೈಟಿಯಲ್ಲಿ ಚುನಾವಣೆ ನಿಗದಿಯಾಗಿದ್ದು, ಇದೇ ತಿಂಗಳು 22ನೇ ತಾರೀಕು ಚುನಾವಣೆ ನಿಗದಿಯಾಗಿದ್ದು, ಈ ದಿವಸ ನಮ್ಮ ಪಕ್ಷದ ಎಲ್ಲ ಒಂದು ಮುಖಂಡರು, ಕಾರ್ಯಕರ್ತರು ಎಲ್ಲ ಬೆಳಗ್ಗೆಯಿಂದ ಸಭೆಗಳು ಮಾಡಿ ಇವತ್ತು ಕ್ಯಾಂಡಿಡೇಟ್ ಯಾರಾಗಬೇಕು ಏನು ಅಂತ ಬಹುತೇಕ ಫೈನಲ್ ಮಾಡಿ ಈ ದಿವಸ ನಾಮಪತ್ರಗಳನ್ನು ಇಲ್ಲಿ ಸಲ್ಲಿಸಿರ್ತಾರೆ. ಎಲ್ಲ ಒಂದು ಚುನಾವಣೆ ಪ್ರಕ್ರಿಯೆ ಸುಸೂತ್ರವಾಗಿ ನಾಮಪತ್ರ ಸಲ್ಲಿಸುವವರೆಗೂ ಸುಸೂತ್ರವಾಗಿ ನಡೆದಿದೆ. ನಮ್ಮ ಪಕ್ಷದ ಮುಖಂಡರಾದಂಥ ಲಕ್ಷ್ಮಣಪ್ಪನವರು ಭಾಗವಹಿಸಿದ್ರು, ಇದೀ ತಾನೇ ನಮ್ಮ ರಾಜಣ್ಣವರು ಭಾಗವಹಿಸಿದ್ದಾರೆ. ಎಲ್ಲ ಪಕ್ಷದ ಮುಖಂಡರು ಈ ದಿವಸ ನಮ್ಮ ಒಂದು ಏನು ಈ ಸೊಸೈಟಿ ಸಂಬಂಧಪಟ್ಟಂತೆ ಎಲ್ಲ ಊರುಗಳಿಂದ ಎಲ್ಲ ಮುಖಂಡರು ಸುಮಾರು 200 ಜನಕ್ಕೆ ಮೇಲೆ ಭಾಗವಹಿಸಿದ್ರು. ಈ ಒಂದು ಕಾರ್ಯ ಈಗ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಈ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಈ ಸರಿ ಜಯಿಸುವುದಾಗ್ತಾರೆ ಅಂತ ನಾವೆಲ್ಲ ಭಾವಿಸಿದ್ದೀರಿ. ಯಾಕೆ ಅಂದ್ರೆ ಕಳೆದ ಒಂದು 5 ವರ್ಷ ನಮ್ಮ ಪಕ್ಷದವರೇ ಇಲ್ಲಿ ಅಧ್ಯಕ್ಷರಾಗಿ, ಪದಾಧಿಕಾರಿಗಳಾಗಿ, ಸದಸ್ಯರುಗಳಾಗಿ ಉತ್ತಮ ಕೆಲಸ ಈ ಸೊಸೈಟಿಯಲ್ಲಿ ಮಾಡಿದ್ದಾರೆ. ತುಂಬಾ ರೈತರಿಗೆ ಸಾಲ ಸೌಲಭ್ಯಗಳನ್ನ ಒದಗಿಸಿದ್ದಾರೆ. ಮೇಲಾಗಿ ಅತಿ ಹೆಚ್ಚು ಹೊಸ ಸದಸ್ಯರುಗಳನ್ನ ಈ ಸರಿ ಸೇರ್ಪಡೆ ನಮ್ಮ ಒಂದು ಈ ಸಮಯಕ್ಕೆ ಆಗಿರೋದ್ರಿಂದ ನಮ್ಮ ಒಂದು ಕಾರ್ಯಕ್ರಮಗಳನ್ನು ನೋಡಿ ಈ ಸರಿ ನಮ್ಮ ಮತದಾರರು ನಮಗೆ ಹೆಚ್ಚಿನ ಒಲವು ತೋರ್ತಾರೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಚುನಾವಣಾಧಿಕಾರಿಗಳಾದಂಥ ಶಿವಕುಮಾರ್ ಅವರು, ನಮ್ಮ CEO ಆದಂಥ ನಾರಾಯಣ ಸ್ವಾಮಿ ಅವರು ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದವರು ಈ ಒಂದು ಚುನಾವಣೆ ಪ್ರಕ್ರಿಯೆಗೆ ಸಹಕರಿಸಿದ್ದಾರೆ. ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತೇನೆ. ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಾಲೇಪುರ ಜಿ ಲಕ್ಷ್ಮೀನಾರಾಯಣ್, ಎಸ್ ಅಶ್ವತ್ಥಪ್ಪ, ಐಬಸಾಪುರ ತಮ್ಮೇಗೌಡ, ನಾರಾಯಣ ಸ್ವಾಮಿ, ಕಾಂಗ್ರೆಸ್ ಹಿರಿಯ ಮುಖಂಡ ಐಬಸಾಪುರ ರಾಜಣ್ಣ, ಚನ್ನರಾಯಪಟ್ಟಣ ನಂದಿ ಚಿಕನ್ ಸೆಂಟರ್ ಮಾಲೀಕರಾದಂತಹ ದಿನ್ನೂರು DM ರಮೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು, ಮುಖಂಡರು ಉಪಸ್ಥಿತರಿದ್ದರು. ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ಚನ್ನರಾಯಪಟ್ಟಣಹಳ್ಳಿ ತಾಲೂಕಿನ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ 2026ರಿಂದ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯ ದಿನಾಂಕ 22/3/2026ರಂದು ಭಾನುವಾರ ನಡೆಯಲಿದ್ದು, ಇಂದು 13/3/2026ರ ಶುಕ್ರವಾರದಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ 12 ಮಂದಿ ಅಭ್ಯರ್ಥಿಗಳು ಹಾಗೂ ಜೆಡಿಎಸ್ ಪಕ್ಷದ ಬೆಂಬಲಿತರು 11 ಮಂದಿ ಅಭ್ಯರ್ಥಿಗಳು ಒಟ್ಟು 23 ಮಂದಿ ರಿಟರ್ನಿಂಗ್ ಅಧಿಕಾರಿ ವಿ ಶಿವಕುಮಾರ್ ಅವರಿಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ 2026ರಿಂದ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯ ದಿನಾಂಕ 22/3/2026ರಂದು ಭಾನುವಾರ ಚನ್ನರಾಯಪಟ್ಟಣ ಸರ್ಕಾರಿ
ಪ್ರಾಥಮಿಕ ಪಾಠಶಾಲೆಯಲ್ಲಿ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆ ತನಕ ನಡೆಯಲಿದೆ ಅಂತ ಹೇಳಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಾರಾಯಣ ಸ್ವಾಮಿರವರು ಮಾಹಿತಿಯನ್ನ ನೀಡಿದ್ರು. ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಾಲಂ 28A/2 ರಂತೆ ಸಂಘದ ಆಡಳಿತ ಮಂಡಳಿಗೆ ಒಟ್ಟು 13 ಸ್ಥಾನಗಳು ಇದ್ದು ಈ ಪೈಕಿ 12 ನಿರ್ದೇಶಕರನ್ನ ಚುನಾಯಿಸಬೇಕಾಗಿರುತ್ತದೆ. ವಿವರಗಳು 1A ವರ್ಗ ಸಾಲಗಾರರ ಕ್ಷೇತ್ರದಿಂದ ಸಾಮಾನ್ಯ 5 ಸ್ಥಾನಗಳು, ಪರಿಶಿಷ್ಟ ಜಾತಿ ಮೀಸಲು 1 ಸ್ಥಾನ, ಪರಿಶಿಷ್ಟ ಪಂಗಡ ಮೀಸಲು 1 ಸ್ಥಾನ, ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು 1 ಸ್ಥಾನ, ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು 1 ಸ್ಥಾನ, ಮಹಿಳಾ ಮೀಸಲು 2 ಸ್ಥಾನಗಳು, 2 ಸಾಲಗಾರರಲ್ಲದ ಕ್ಷೇತ್ರದಿಂದ 1 ಸ್ಥಾನ, ಒಟ್ಟು ಚುನಾಯಿತ ಸ್ಥಾನಗಳು 12. ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಚುನಾವಣೆಗೆ ಚನ್ನರಾಯಪಟ್ಟಣ ಹಾಗೂ ಐಬಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಘದ ಷೇರುದಾರರು ಮಾತ್ರ ಮತ ಚಲಾಯಿಸಲು ಹಾಗೂ ಸ್ಪರ್ಧೆಯನ್ನು ಮಾಡಲು ಅವಕಾಶ ಇದೆ. ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ 2026ರಿಂದ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯ ದಿನಾಂಕ 22/3/2026 ನಡೆಯುವಂತಹ ಚುನಾವಣೆಗೆ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಿದ ರತ್ನಮ್ಮ, ಶಶಾಂಕ್ ಗೌಡ, ರಾಮೇಗೌಡ, ಎಸ್ಟಿ ದೇವರಾಜು, ಕೇಶವ್ ಕುಮಾರ್, ಧನಂಜಯ್ ಕುಮಾರ್, ಸಿಎಂ ಲಕ್ಷ್ಮಣ್, ಸಿಎಸ್ ನವೀನ್ ಕುಮಾರ್, ವೇಣುಮೂರ್ತಿ, ಸಿ ಸುವರ್ಣ, ಸಿಕೆ ಲೋಕೇಶ್ ರವರುಗಳು ರಿಟರ್ನಿಂಗ್ ಅಧಿಕಾರಿ ವಿ ಶಿವಕುಮಾರ್ ಅವರಿಗೆ ನಾಮಪತ್ರಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ವಿ ನಾರಾಯಣಸ್ವಾಮಿ, ರಿಟರ್ನಿಂಗ್ ಅಧಿಕಾರಿ ವಿ ಶಿವಕುಮಾರ್, ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದಂತಹ ಮಾರೇಗೌಡ ಮಂಜುನಾಥ್, ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸರ್ವೆ ಮಂಜಣ್ಣ, ಐಬಸಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದಂತಹ ಮಂಜುನಾಥ್, ಐಎಸ್ ಆನಂದ್, ವಕೀಲರಾದಂತಹ ಶಿವಕುಮಾರ್, ದೇವರಾಜು, ಚನ್ನರಾಯಪಟ್ಟಣ ಜೆಡಿಎಸ್ ಹೋಬಳಿ ಅಧ್ಯಕ್ಷ ಮುನಿರಾಜು, ಜಯರಾಮಣ್ಣ, ಮುನೇಗೌಡ, ದಿನ್ನೂರು ಮಾರೇಗೌಡ, ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.